ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ, ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದರನೇ. ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ, ತುಂಬೂರು ನಾರದ ವಂದಿತ ವಿಘ್ನನಾಶನೇ. ತುಂಬೂರು ನಾರದ ವಂದಿತ ವಿಘ್ನನಾಶನೇ, ಹೇ ರಂಬ ಗಣಪತಿಯೇ ನಿನಗೆ ವಂದನೆ. ಹೇ ರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪ ಶರಣು ಬೆನಕನೆ, ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಶರಣು ಹೇ ಗಣಪ ಶರಣು ಬೆನಕನೆ. ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಪ್ರಣವ್ ಚಂದ್ರ ತಂಡದವರಿಗೆ ಧನ್ಯವಾದಗಳು. A day without prayer is a day without blessing, and a life without prayer is a life without power. Now, I heartily welcome to our Rachel School group to perform the prayer dance. महागणपतिं मनसा स्मरामि, महागणपतिं मनसा स्मरामि. वसिष्ठवामदेवादिवन्दित महागणपतिम् महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा
मनसा स्मरामि वसिष्ठवामदेवादिवन्दित महागणपतिं मनसा स्मरामि। Welcome you all to this much awaited program. Now let us start up the program by inviting the guest on the stage. I request our Secretary Sir, Munsham Reddy Sir and JP Sir to invite the guest on the stage. Sir, please. I request Sir Bairagowda Sir on the stage, please. And I request Sir Shriram Reddy Sir on the stage, please. And I request KV Nagraj Sir on the stage. I request Sir V. Srinath Reddy Sir on the stage, please. Give a big round of applause to our lovable guests. Welcome, sir. And I request Swapna ma'am and Suma ma'am on the stage, please. I would like to invite Shrindu ma'am on the dais. Jai. It's me immense pleasure to welcome you all to Rachal Kalotsav, our 10th-year annual day celebration of vibrant art, culture and creativity. Today is a special day when we come together throughout the year. A very special, heartfelt welcome to our esteemed guest. Firstly, I would welcome a true leader who works tirelessly with us today for the welfare of employees and community, respected Chief Guest Sri Bairagowda Sir, President of Government Employee Union. A warm welcome to you, sir. Welcome to this program, sir. Tirelessly efforts behind the scenes ensure that everything runs smoothly. A heartfully welcome to you, sir. Leadership has been the cornerstone of our school success. A gracefully welcome to you, sir. Score, welcome to this program, sir. Welcome to the program, ma'am. You are taking the time out of your busy schedules to be here. Enthusiasm brings collectible, memorable performances. Let us all enjoy the spirit memorable journey today. ಒಂದನ್ನು ಸಕಾರಗೊಳಿಸುವ ಹೆಜ್ಜೆ ಸ್ಥಿರವಾಗಿರಲಿ. ಎಲ್ಲ ಗಣ್ಯರಿಗೂ ಸ್ವಾಗತವನ್ನ ಕೋರಿದಂತಹ ಶ್ರಿಂದು ವೇದಿಕೆಯ ಮೇಲಿರುವ ಅತಿಥಿಗಳಲ್ಲಿ
ನೆರೆದಿಕ್ಕಂತಹ ಎಲ್ಲ ನನ್ನ ರಾಚಲ್ ಶಾಲೆಯ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ನನ್ನ ರಾಚಲ್ ಶಾಲೆಯ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ನಾನು ಪ್ರತಿ ಒಂದು ಸಂಸ್ಥೆಯ ವಾರ್ಷಿಕ ಯೋಜನೆ ತುಂಬ ಮುಖ್ಯವಾದಂಥದ್ದು. ಸೊ ವಾರ್ಷಿಕ ಯೋಜನೆಗಳು ಸರಿಯಾಗಿದ್ದಲ್ಲಿ ಆ ಒಂದು ಸಂಸ್ಥೆ ಅಭಿವೃದ್ಧಿಯ ಪಥದತ್ತ ಸಾಗುವಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಸೊ ಅಂಥ ಒಂದು ಈ ವರ್ಷದ ಒಂದು ವಾರ್ಷಿಕ ಯೋಜನೆಗಳ ಫಲವಾಗಿ ಸೊ ನಾವೆಲ್ಲ ಎಂತಹ ಒಂದು ಸಾಧನೆಗಳನ್ನು, ಆ ಸಾಧನೆ ಹಿನ್ನೆಲೆಗಳನ್ನು ಮಾಡಿದ್ದೇವೆ ಅಂತ ತಿಳಿಸ್ಕೊಡ್ತಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಸೊ ಅದು ಮೊದಲನೇದಾಗಿ ನಮ್ಮ ರಾಚಲ್ ಇಂಗ್ಲಿಷ್ ಮಾಡ್ರನ್ ಶಾಲೆಯ 10ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸುತ್ತಿರುವ ಗೌರವಾನ್ವಿತ ಅತಿಥಿಗಳೇ, ಆಡಳಿತ ಮಂಡಳಿಯವರೇ, ಪ್ರಿಯ ಪೋಷಕ ಬಂಧುಗಳೇ, ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ನನ್ನ ನಾಗರಿಕ ಬಂಧುಗಳೇ ಮತ್ತು ಪಣಸಮಾಕನಹಳ್ಳಿ ಗ್ರಾಮಸ್ಥರೇ. ಸೊ ಈ ದಿನ ಅಂದರೆ ಫೆಬ್ರವರಿ 8 ನಮ್ಮೆಲ್ಲರಿಗೂ ಸಂತೋಷಕರವಾದ ದಿನ. ಏಕೆಂದರೆ ಈ ದಿನ ನಮ್ಮ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ 10ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನಮ್ಮ ಶಾಲೆಯು ಪ್ರಸ್ತುತ ಶೈಕ್ಷಣಿಕ ವರ್ಷ ದಿನಾಂಕ 19/5/2025 ಪ್ರಾರಂಭವಾಗಿದ್ದು, ಈ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 430 ವಿದ್ಯಾರ್ಥಿಗಳು ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡುತ್ತಿದ್ದಾರೆ. ಇದಕ್ಕಾಗಿ ಪ್ರಸ್ತುತ 16 ಶಿಕ್ಷಕರು, 2 ಬೋಧಕೇತರ ಸಿಬ್ಬಂದಿ ಮತ್ತು 4 ಜನ ಚಾಲಕರು ತಮ್ಮ ಅಮೂಲ್ಯವಾದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ನಮ್ಮ ಶಾಲೆಗೆ ಸ್ಥಳೀಯ ವಿದ್ಯಾರ್ಥಿಗಳಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ತಾಲೂಕುಗಳಿಂದ ಹೆಚ್ಚು ವಿದ್ಯಾರ್ಥಿಗಳು ಬಂದು ಸೇರುತ್ತಿರುವುದು ನಮ್ಮ ಸಂಸ್ಥೆಯ ವ್ಯವಸ್ಥಿತವಾದ ಮತ್ತು ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿರುವುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಮ್ಮ ರಾಚಲ್ ಶಾಲೆ ಈ 10 ವರ್ಷಗಳಲ್ಲಿ ಈ ಎತ್ತರಕ್ಕೆ ಬೆಳೆದು ನಿಲ್ಲಲು ಕಾರಣಗಳೆಂದರೆ ನಮ್ಮ ಶಾಲೆಯ ನುರಿತ ಶಿಕ್ಷಕರು ಮಕ್ಕಳ ಕಲಿಕಾ ಗುಣಮಟ್ಟವನ್ನು ದಿನೇ ದಿನೇ ಹೆಚ್ಚು ಮಾಡುತ್ತಿರುವುದು ಹಾಗೂ ಮಕ್ಕಳನ್ನು ಎಲ್ಲ ರೀತಿಯ ಚಟುವಟಿಕೆಗಳ ಮೂಲಕ ಕ್ರಮಬದ್ಧವಾಗಿ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ವಿವಿಧ ರೀತಿಯ ಆಟೋಟಗಳ ಮೂಲಕ ಮಕ್ಕಳನ್ನು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಅಭಿವೃದ್ಧಿಪಡಿಸುತ್ತಿದ್ದೇವೆ ಹಾಗೂ ಮಕ್ಕಳಲ್ಲಿ ಶಿಸ್ತು, ಸಂಯಮ, ನಮ್ಮ ನಾಡು ನುಡಿಯ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಉತ್ತಮ ವಾಹನ ಸೌಲಭ್ಯವನ್ನು ಹೊಂದಿದ್ದು, ನಮ್ಮ ವಾಹನ ಚಾಲಕರು ನುರಿತದವರಾಗಿದ್ದು ಯಾವುದೇ ತೊಂದರೆಗಳಿಲ್ಲದೆ ಮಕ್ಕಳನ್ನು ಮನೆಯಿಂದ ಶಾಲೆಗೆ ಹಾಗೂ ಶಾಲೆಯಿಂದ ಮನೆಗೆ ಸುರಕ್ಷಿತವಾಗಿ ಕರೆದೊಯ್ಯುತ್ತಿದ್ದಾರೆ. ಈ ರೀತಿಯಾಗಿ ನಮ್ಮ ಶಾಲೆ ಅತ್ಯುತ್ತಮ ಶಿಕ್ಷಕರು ಮತ್ತು ಸಚ್ಚಾರಿತ್ರ ಚಾಲಕರ ಹಾಗೂ ಬೋಧಕೇತರ ಸಿಬ್ಬಂದಿಯ ಸಹಕಾರದೊಂದಿಗೆ ನಮ್ಮ ಶಾಲೆ ಉತ್ತಮವಾಗಿ ಮಗುವಿನ ಒಳ್ಳೆಯ ಗುಣಾತ್ಮಕವಾದ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸುತ್ತಿದೆ. ಈ ಮೇಲಿನ ಎಲ್ಲ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನಮ್ಮ ಶಾಲೆ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಅವುಗಳೆಂದರೆ ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಆಧುನಿಕ ಶೈಕ್ಷಣಿಕ ಪದ್ಧತಿಗಳನ್ನು ಉಪಯೋಗಿಸಿ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮತ್ತು ಹೊಸತನವನ್ನು ಬೆಳೆಸುವುದು, ಉತ್ತಮ ಶೈಕ್ಷಣಿಕ ಅರ್ಹತೆ ಮತ್ತು ಒಳ್ಳೆಯ ಗುಣಮಟ್ಟ ಹೊಂದಿರುವ ಶಿಕ್ಷಕ ವೃಂದವನ್ನು ಹೊಂದಿದ್ದೇವೆ. ನಮ್ಮ ಶಾಲೆ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಪೂರಕವಾಗಿರುವಂತಹ ಸಮಗ್ರ ಮತ್ತು ನಿರಂತರ ಕಲಿಕೆಯನ್ನು ಒದಗಿಸುವಂತಹ ಪಠ್ಯವನ್ನು ಹೊಂದಿದೆ. ನಮ್ಮ ಶಾಲೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆಗಳು, ನೃತ್ಯ, ಹಾಡುಗಾರಿಕೆ, ಕರಾಟೆ, ಅಬ್ಯಾಕಸ್ ಮತ್ತು ಇನ್ನಿತರ ಚಟುವಟಿಕೆಗಳ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಮಗ್ರ ಕಲಿಕೆಗೆ ಶ್ರಮಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರದಂದು ವಾರಾಂತ್ಯದ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುತ್ತಾ ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನು ಕಲಿಸುತ್ತಿದ್ದೇವೆ. ಅದೇ ರೀತಿ ಮಕ್ಕಳ ಸ್ವಯಂ ರಕ್ಷಣೆಗಾಗಿ ಪ್ರತಿ ಶುಕ್ರವಾರ ಕರಾಟೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಕರಾಟೆ ಕಲಿಸಿಕೊಡಲಾಗುತ್ತಿದೆ. ಉಳಿದ ಮಕ್ಕಳಿಗೆ ದೈಹಿಕ ವ್ಯಾಯಾಮದ ಮೂಲಕ ದೈಹಿಕವಾಗಿ ಸದೃಢಗೊಳಿಸಲಾಗುತ್ತಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿ ಮಕ್ಕಳ ಬೆಳವಣಿಗೆಗೆ ಪೂರಕವಾಗುವಂತೆ ಇಂಗ್ಲಿಷ್ ಕಲಿಕೆಯನ್ನು ಕಲಿಸಿಕೊಡಲಾಗುತ್ತಿದೆ. ನಮ್ಮ ಶಾಲೆಯು ಕಡಿಮೆ ಶಾಲಾ ಶುಲ್ಕವನ್ನು ಪಡೆದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಮಕ್ಕಳನ್ನು ವೈಯಕ್ತಿಕವಾಗಿ ನಿಗಾ ವಹಿಸಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿದ್ದೇವೆ. ನಮ್ಮ ಶಾಲೆಯು ಶಾಂತಿಯುತವಾದ ಮತ್ತು ಉತ್ತಮ ಕಲಿಕಾ ಪರಿಸರದಲ್ಲಿ ನೆಲೆಗೊಂಡಿದ್ದು ಅತ್ಯುತ್ತಮ ಕಲಿಕಾ ಪರಿಸರವನ್ನು ಹೊಂದಿದೆ. ನಾವು ಮಕ್ಕಳ ಆರೋಗ್ಯದ ಕಾಳಜಿಯ ಬಗ್ಗೆಯೂ ಸಹ ನಿಗಾ ವಹಿಸಿ ಅವರ ಜೊತೆ ಸ್ನೇಹಯುತವಾಗಿದ್ದು ಅವರ ಭವಿಷ್ಯ ಜೀವನವನ್ನು ಉತ್ತಮಪಡಿಸಲು ಶ್ರಮವಹಿಸುತ್ತಿದ್ದೇವೆ.
ನಮ್ಮ ಶಾಲೆಯಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮ ಶಾಲೆಯಲ್ಲಿ ಪ್ರತಿ ಮಗುವಿನ ವೈಯಕ್ತಿಕ ದಾಖಲಾತಿ ಚಟುವಟಿಕೆಗಳ ಮತ್ತು ಕಲಿಕಾ ಗುಣಮಟ್ಟದ ಅಭಿವೃದ್ಧಿಯನ್ನು ತಿಳಿಯಲು ಕಾಲಕಾಲಕ್ಕೆ ಘಟಕ ಪರೀಕ್ಷೆಗಳನ್ನು ಮಾಡುತ್ತಾ ಮಾಸಿಕ ಪರೀಕ್ಷೆಗಳನ್ನು ನಡೆಸಿ ಅವರ ಅಭಿವೃದ್ಧಿಯನ್ನು ತಿಳಿಯಲು ವೈಯಕ್ತಿಕ ಕಡತಗಳನ್ನು ನಿರ್ವಹಿಸುತ್ತಿದ್ದೇವೆ. ಈ ಮೇಲಿನ ಎಲ್ಲ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಮಕ್ಕಳಿಗೆ ವಾರಾಂತ್ಯದ ವಿವಿಧ ಚಟುವಟಿಕೆಗಳನ್ನು ನಡೆಸಿದ್ದು, ಇದಕ್ಕೆ ಪೂರಕವೆಂಬಂತೆ ನಮ್ಮ ಶಾಲೆಯಲ್ಲಿ ಪ್ರಿ-ಕೆಜಿ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಮತ್ತು ಸಿ ವರ್ಲ್ಡ್, LKG ಮಕ್ಕಳಿಗೆ ಫ್ಲವರ್ಸ್ ಡೇ, ಬಾಲ್ ಇನ್ ದ ಹೋಲ್, ಬಾಲ್ ಇನ್ ದ ಬಕೆಟ್ ಮತ್ತು ಫ್ರೂಟ್ಸ್ ಡೇ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಅದೇ ರೀತಿ 1ನೇ ತರಗತಿ ಮಕ್ಕಳಿಗೆ ಲೆಮನ್ ಅಂಡ್ ಸ್ಪೂನ್, ಮ್ಯೂಸಿಕಲ್ ಚೇರ್, ಕಮ್ಯುನಿಟಿ ಹೆಲ್ಪರ್ಸ್, ಅದೇ ರೀತಿ 2ನೇ ತರಗತಿ ಮಕ್ಕಳಿಗೆ ಕ್ಯಾಲ್ಕುಲೇಟ್ ಜಂಪ್, ಬಾಲ್ ವಿತ್ ನೀಸ್ ಮತ್ತು ವಚನಕಾರರ ವೇಷಭೂಷಣಗಳನ್ನು ಹಾಕಲಾಯಿತು. ಅದೇ ರೀತಿ 3ನೇ ತರಗತಿ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್, ಬಾಲ್ ಅಂಡ್ ಬಲೂನ್ ಮತ್ತು ದಶಾವತಾರ ವೇಷಭೂಷಣಗಳ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಅದೇ ರೀತಿ 4ನೇ ತರಗತಿ ಮಕ್ಕಳಿಗೆ ಭಾರತದ ಹಬ್ಬಗಳು ಮತ್ತು ಅವುಗಳ ಆಚರಣೆ ಬಗ್ಗೆ ವೇಷಭೂಷಣಗಳನ್ನು ಹಾಕಿಸಿ ಅವುಗಳ ಆಚರಣೆಯನ್ನು ಮಾಡಿಸಲಾಯಿತು. ಮತ್ತು ಬಾಟಲ್ ರೇಸ್ ಮತ್ತು ಪಿಕ್ ದ ಗ್ಲಾಸ್ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಅದೇ ರೀತಿ 5ನೇ ತರಗತಿ ಮಕ್ಕಳಿಗೆ ಬಾಟಲ್ ಇನ್ ದ ಸರ್ಕಲ್, ಕಪ್ಸ್ ಅರೇಂಜ್ಮೆಂಟ್, ಚಿತ್ರಕಲೆ ಮತ್ತು ಭಾರತದ ವಿವಿಧ ರಾಜ್ಯಗಳ ವೇಷಭೂಷಣಗಳು, ಕಲೆ, ಸಂಸ್ಕೃತಿ, ಉಡುಗೆ, ಅಡುಗೆ, ಆಚರಣೆಗಳ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಅದೇ ರೀತಿ 6ನೇ ತರಗತಿ ಮಕ್ಕಳಿಗೆ ಕೊರಂಗ್ ಕಲರ್ಸ್, ಲಕ್ಕಿ ಬಸ್, ಚಿತ್ರಕಲೆ ಚಟುವಟಿಕೆಗಳನ್ನು ಮಾಡಿಸಲಾಯಿತು. 7ನೇ ತರಗತಿ ಮಕ್ಕಳಿಗೆ ಜಂಪ್ ಅಪ್ ಗೇಮ್, ಮೆಡಿಸಿನಲ್ ಪ್ಲಾಂಟ್ಸ್ ಮತ್ತು ಅವುಗಳ ಉಪಯೋಗಗಳು ಚಟುವಟಿಕೆಗಳನ್ನು ಮಾಡಿಸಲಾಯಿತು. 8ನೇ ತರಗತಿ ಮಕ್ಕಳಿಗೆ ಬಾಟಲ್ ಗೇಮ್, ಬಲೂನ್ ಅಂಡ್ ಗ್ಲಾಸ್, ಆರ್ಟ್ ಅಂಡ್ ಕ್ರಾಫ್ಟ್ ಚಟುವಟಿಕೆಗಳನ್ನು ಮಾಡಿಸಲಾಯಿತು. 9ನೇ ತರಗತಿ ಮಕ್ಕಳಿಗೆ ಕ್ಯಾಚಿಂಗ್ ದ ಸ್ಟಿಕ್ ಮತ್ತು ಜಾಯ್ನಿಂಗ್ ದ ಕಪ್ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಇದರ ಜೊತೆಗೆ 10ನೇ ತರಗತಿ ಮಕ್ಕಳು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯಗಳು ಮತ್ತು ಲಂಚ ಪ್ರಕರಣಗಳ ಬಗ್ಗೆ ಕಿರು ನಾಟಕವನ್ನು ಪ್ರದರ್ಶಿಸುವ ಒಂದು ಚಟುವಟಿಕೆಯನ್ನು ಮಾಡಿದರು. ಇದರ ಜೊತೆಗೆ 8ನೇ ತರಗತಿಯಿಂದ 10ನೇ ತರಗತಿವರೆಗಿನ ಪ್ರೌಢಶಾಲಾ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಯಿತು. ಇದರ ಜೊತೆಗೆ ಡಿಸೆಂಬರ್ 22ರಂದು ಮ್ಯಾಥಮೆಟಿಕ್ಸ್ ಡೇ ಆಚರಣೆ ಮಾಡಲಾಯಿತು. ಈ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿ ಅವರ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತಿದ್ದೇವೆ. ಈ ಮೂಲಕ ಮಕ್ಕಳಲ್ಲಿ ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಬೆಳೆಸುತ್ತಿದ್ದೇವೆ. ಈ ವರ್ಷ ನಡೆದ ವಾರಾಂತ್ಯದ ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳು ಲವಲವಿಕೆಯಿಂದ ಭಾಗವಹಿಸಿ ಚಟುವಟಿಕೆಗಳು ಯಶಸ್ವಿಯಾಗುವಂತೆ ಮಾಡಿರುತ್ತಾರೆ. ಇದರ ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಹೋಬಳಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ಕಬಡ್ಡಿ ತಂಡವು ಭರ್ಜರಿ ಗೆಲುವನ್ನು ಸಾಧಿಸಿ ತಾಲೂಕು ಹಂತದ ಕ್ರೀಡಾಕೂಟಗಳಿಗೆ ಆಯ್ಕೆಯಾಗಿತ್ತು. ಅದೇ ರೀತಿ ಹೋಬಳಿ ಮಟ್ಟದಲ್ಲಿ 10ನೇ ತರಗತಿ ಮೊಹಮ್ಮದ್ ರಿಹಾನ್ ಐಜಪ್ನಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕು ಹಂತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಅದೇ ರೀತಿ ಕರಾಟೆಯಲ್ಲಿ ಗಂಡು ಮಕ್ಕಳ ವಿಭಾಗದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಪ್ರಣವ್ ಚಂದ್ರ JP ಮತ್ತು ಹೆಣ್ಣು ಮಕ್ಕಳ ವಿಭಾಗದಲ್ಲಿ 6ನೇ ತರಗತಿ ವಿದ್ಯಾರ್ಥಿನಿ ರಿಷಿಕಾ R ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಿಗೆ ಆಯ್ಕೆಯಾಗಿರುತ್ತಾರೆ. ನಂತರ 6ನೇ ತರಗತಿ ರಿಷಿಕಾ R ಹೆಣ್ಣು ಮಕ್ಕಳ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಭಾಗವಹಿಸಿರುತ್ತಾಳೆ. ಇದರ ಜೊತೆಗೆ ದಾವಣಗೆರೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ 7ನೇ ತರಗತಿಯ ಪ್ರಣವ್ ಚಂದ್ರ JP, 6ನೇ ತರಗತಿಯ ರಿಷಿಕಾ R, 3ನೇ ತರಗತಿಯ ಪೂರ್ವಿಕಾ ರೆಡ್ಡಿ ಈ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ಪಡೆದಿರುತ್ತಾರೆ. ಅದೇ ರೀತಿ ಕೋಲಾರದಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಶಾಲೆಯ 4ನೇ ತರಗತಿ ಮಕ್ಕಳಾದ ಯುವನ್ ಚಂದ್ರ JP, ಭಾವಿಕ್ ರೆಡ್ಡಿ S, ಮಧುಶ್ರೀ R, 6ನೇ ತರಗತಿ ರಿಷಿಕಾ R ಮತ್ತು 9ನೇ ತರಗತಿ ಭರತ್ ರೆಡ್ಡಿ BY ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಪಡೆದಿರುತ್ತಾರೆ. ಈ ರೀತಿಯಾಗಿ ನಮ್ಮ ಮಕ್ಕಳು ನಮ್ಮ ಶಾಲೆಯ ಕೀರ್ತಿಯನ್ನು ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಇವೆಲ್ಲದಕ್ಕಿಂತ ನಮ್ಮ ಶಾಲೆಯ ಅತಿ ಮುಖ್ಯವಾದ ಇನ್ನೊಂದು ಮಹತ್ತರ ಸಾಧನೆ ಎಂದರೆ
SSLC ಫಲಿತಾಂಶ. ಅಂದರೆ ನಮ್ಮ ಶಾಲೆಯಲ್ಲಿ ಮೊದಲಿಗೆ 2022ರಲ್ಲಿ ಪ್ರಥಮ ವರ್ಷದ SSLC ಪರೀಕ್ಷೆಯನ್ನು ಎದುರಿಸಿದರು. ಅಂದಿನಿಂದ ಇಂದಿನವರೆಗೂ 4 ವರ್ಷಗಳು ಕಳೆದಿದ್ದು, ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಯು SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ. ಇದುವರೆಗಿನ ಪರೀಕ್ಷೆಗಳ ಫಲಿತಾಂಶಗಳಲ್ಲಿ ನಮ್ಮ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದೇವೆ. ಈ ಸಾಧನೆಗೆ ಸಹಕರಿಸಿದ ಶಿಕ್ಷಕರಿಗೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ವರ್ಷವೂ ಸಹ 100ಕ್ಕೆ 100ರಷ್ಟು ಫಲಿತಾಂಶ ಸಾಧಿಸುವ ಗುರಿಯೊಂದಿಗೆ ನಮ್ಮ ಶಿಕ್ಷಕರು, ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ. ಅದರ ಜೊತೆಗೆ ನಮ್ಮ ಪೋಷಕರು ಸಹ ಈ ಸಾಧನೆಗೆ ಸಹಕರಿಸುತ್ತಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿ ನಮ್ಮ ಶಾಲೆಯ ಸುಮಾರು ಮಕ್ಕಳು ಅತ್ಯುತ್ತಮ ಫಲಿತಾಂಶ ಪಡೆದಿದ್ದು, ಅವರಲ್ಲಿ 2021-22ರಲ್ಲಿ ಲಕ್ಷ್ಮಿ 614 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಶಾಲೆಯಲ್ಲಿ. ಅಸ್ವಿಯಾ ತಾಜ್ ನಂತರ 607 ಅಂಕಗಳನ್ನು ಪಡೆದಿದ್ದಾಳೆ. ಅರ್ಫಾ ಅಂಜುಮ್ 606 ಅಂಕಗಳನ್ನು ಪಡೆದಿರುತ್ತಾಳೆ. ಸೊ ಅದೇ ರೀತಿ 2022-23ರಲ್ಲಿ ವೈಷ್ಣವಿ PC 587 ಅಂಕಗಳನ್ನು ಪಡೆದಿರುತ್ತಾರೆ. ಅರೋನ್ ದೀಕ್ಷಿತ್ 582 ಅಂಕಗಳನ್ನು ಪಡೆದಿರುತ್ತಾರೆ. ಅದೇ ರೀತಿ 2023-24ನೇ ಸಾಲಿನಲ್ಲಿ ನರೇಂದ್ರ BS 591 ಅಂಕಗಳನ್ನು ಪಡೆದಿರುತ್ತಾರೆ. 2024-25ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ಕೇಶಲ ದಹಿ S 612 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ ಸ್ನೇಹ PR 601 ಅಂಕಗಳನ್ನು ಪಡೆದಿರುತ್ತಾರೆ. ಅದೇ ರೀತಿ ನಿಖಿಲ್ S 597 ಅಂಕಗಳನ್ನು ಪಡೆದಿರುತ್ತಾರೆ. ಸೊ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಸಾಧನೆಯನ್ನ ಮಾಡಿರುತ್ತಾರೆ. ಈ ಸಾಧನೆಯನ್ನು ಮಾಡಿರುವಂತಹ ಎಲ್ಲ ನನ್ನ ಮಕ್ಕಳಿಗೆ ಧನ್ಯವಾದಗಳು. ಅದೇ ರೀತಿ ಮಕ್ಕಳಲ್ಲಿ ಗಣಿತ ವಿಷಯದಲ್ಲಿ ಆಸಕ್ತಿ ಬೆಳೆಸಲು ಮತ್ತು ಆ ವಿಷಯದಲ್ಲಿ ಉತ್ತಮಪಡಿಸಲು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಅಬ್ಯಾಕಸ್ ತರಗತಿಗಳನ್ನು ನಡೆಸುತ್ತಿದ್ದೇವೆ. ಅದಕ್ಕೆ ಪೂರಕವೆಂಬಂತೆ ಒಂದು ನಿಮಿಷ ರಾಜೇಶ್ ಮೇಡಮ್ ಅವರು ಸ್ಟೇಜ್ ಮೇಲೆ ಬರಬೇಕು. ಹೀಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಅಬ್ಯಾಕಸ್ ತರಗತಿಗಳನ್ನು ನಡೆಸುತ್ತಿದ್ದೇವೆ. ಅದಕ್ಕೆ ಪೂರಕವೆಂಬಂತೆ ದಿನಾಂಕ 11/1/2026ರಂದು ನಡೆದ ರಾಜ್ಯ ಮಟ್ಟದ ಅಬ್ಯಾಕಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಸುಮಾರು 75ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ರಾಜ್ಯ ಮಟ್ಟದವರೆಗೂ ಕೊಂಡೊಯ್ದಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಸೊ ಇದರೊಂದಿಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಕರ್ನಾಟಕ ವತಿಯಿಂದ ನವೆಂಬರ್ 9ನೇ ತಾರೀಕು ನಡೆದ ರಾಜ್ಯ ಮಟ್ಟದ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 15 ವಿದ್ಯಾರ್ಥಿಗಳು ಭಾಗವಹಿಸಿ ಅವರಲ್ಲಿ 9ನೇ ತರಗತಿ ವಿಭಾಗದಲ್ಲಿ ಭರತ್ ರೆಡ್ಡಿ BY ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಅದೇ ರೀತಿ 8ನೇ ತರಗತಿ ವಿಭಾಗದಲ್ಲಿ ಇಂಚರ KS ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸ್ನೇಹಲತಾ D ದ್ವಿತೀಯ ಸ್ಥಾನ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಇದಕ್ಕೆ ಪೂರಕವೆಂಬಂತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದೇಶದ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ಆಚರಿಸುವುದರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ಸಿದ್ಧಾಂತಗಳನ್ನು ತಿಳಿಸಿಕೊಡುವುದರ ಮೂಲಕ ಮಕ್ಕಳನ್ನು ಮುಂದಿನ ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ರೂಪುಗೊಳಿಸುತ್ತಿದ್ದೇವೆ. ಅದೇ ರೀತಿ ಕಾಲ ಕಾಲಕ್ಕೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಮಟ್ಟವನ್ನು ತಿಳಿಯಲು ಘಟಕ ಪರೀಕ್ಷೆಗಳನ್ನು, ಮಾಸಿಕ ಪರೀಕ್ಷೆಗಳನ್ನು ಮತ್ತು ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಕಲಿಕಾ ಮಟ್ಟವನ್ನು ಅರಿತು ಅವರ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ಪಾಠ ಪ್ರವಚನಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರ ಜೊತೆಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಪೋಷಕರೊಂದಿಗೆ ಚರ್ಚಿಸಿ ಮನೆಯಲ್ಲಿ ಸಹ ಮಗುವಿನ ಪ್ರಗತಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಲು ಕಾಲ ಕಾಲಕ್ಕೆ ಪೋಷಕರ, ಶಿಕ್ಷಕರ ಮತ್ತು ಮಕ್ಕಳ ಸಭೆಗಳನ್ನು ಕರೆದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೋಷಕರು ಮತ್ತು ಶಿಕ್ಷಕರು ಕೈಗೊಳ್ಳಬೇಕಾದ ಕ್ರಮಗಳ ಮತ್ತು ಜವಾಬ್ದಾರಿಗಳ ಬಗ್ಗೆ ಚರ್ಚಿಸಿ ಅವರಿಗೆ ತಿಳಿಸಿಕೊಡಲಾಗುತ್ತಿದೆ. ಈ ರೀತಿಯಾಗಿ ನಮ್ಮ ರಾಚಲ್ ಇಂಗ್ಲಿಷ್ ಮಾಡರ್ನ್ ಶಾಲೆಯು ಮಕ್ಕಳಲ್ಲಿ ಸುಗುಣ, ಸುಬುದ್ಧಿ ಅಭಿವೃದ್ಧಿಗೆ
ತನ್ನದೇ ಆದ ರೀತಿಯಲ್ಲಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾ ನಮ್ಮ ಪೋಷಕರಿಗೆ, ನಮ್ಮ ಶಾಲೆಯ ಶಿಕ್ಷಕರಿಗೆ, ವಾಹನ ಚಾಲಕರಿಗೆ, ಬೋಧಕೇತರ ಸಿಬ್ಬಂದಿಗೆ ಮತ್ತು ಎಲ್ಲ ನಮ್ಮ ಶಾಲೆಯ ಪೋಷಕ ಬಂಧುಗಳಿಗೆ ಹಾಗೂ ಪಡಸಮಾಕನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ನಮ್ಮ ಶಾಲೆಯ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತಿದ್ದೇನೆ. ಹಾಗೆಯೇ ಮುಂದಿನ ಶೈಕ್ಷಣಿಕ ಸಾಲಿನಲ್ಲೂ ಸಹ ಇದೇ ರೀತಿ ಕೇಳ ಬಯಸುತ್ತಾ ಈ ನನ್ನ ಪ್ರಸ್ತುತ 2025ನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ ಜೈ. ಜೈ ಭಾರತ್ ಮಾತೆ. ಥ್ಯಾಂಕ್ ಯು ವೆರಿ ಮಚ್. Fulfillment of what you want. It is a realization of how blessed you are and for what you have. Our headmaster Jai Prakash sir gave our school a complete vision, goals, views and objectives in front of you all. On behalf of that, I would like to say great thanks to sir. ಮೊದಲ ಪ್ರಯತ್ನಗಳಲ್ಲಿ ವೈಫಲ್ಯವನ್ನು ಎದುರಿಸಲು ಭಯಪಡಬೇಡಿ, ಏಕೆಂದರೆ ಯಶಸ್ವಿ ಗಣಿತವು ಶೂನ್ಯದಿಂದ ಮಾತ್ರ ಪ್ರಾರಂಭವಾಗುತ್ತದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ವೇದಿಕೆಯ ಮೇಲಿರುವಂತಹ ಗಣ್ಯರು ಒಂದೆರಡು ಮಾತನ್ನು ಹಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮೊದಲಿಗೆ ಬೈರೇಗೌಡ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡನ್ನು ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಚಲ್ ಕಲೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀನಾಥ್ ರೆಡ್ಡಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಭಾಳಷ್ಟು ತಮ್ಮ ಅನುಭವವನ್ನು ಮಕ್ಕಳಿಗೆ ದಾರಿ ಎಳೆದು ಇದೇ ಪಣಸ್ಮಾಕ್ಲಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವರು ಶ್ರೀಯುತ ಶ್ರೀರಾಮ್ ರೆಡ್ಡಿ ಸರ್ ಅವರೇ, ಮತ್ತು ನನ್ನ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಸರ್ ಅವರೇ, ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಮುನ್ಶಾಮ್ ರೆಡ್ಡಿ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದೊಡ್ಡಬಳ್ಳಾಪುರ BEd ಕಾಲೇಜಿನಿಂದ ಆಗಮಿಸಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳು ಹೈಕೋರ್ಟಿನ ಅಡ್ವೊಕೇಟ್ ಆಗಿರ್ತಕ್ಕಂಥ ಕುಮಾರಿ ಸಿಂಧು ಅವರೇ ಮತ್ತು ನಾಗರೆಡ್ಡಿ ಅವರೇ, ಸುಷ್ಮಾ ಸ್ವಪ್ನ ಮೇಡಮ್ ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಕ, ಹಾಗೆ ಈ ಒಂದು ಶಾಲೆಯನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಜಯಪ್ರಕಾಶ್ ಅವರೇ, ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ಈ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ಕೊಟ್ಟು ಇವತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಪೋಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಈ ಒಂದು ಶಾಲೆ ಭಾಳ ಪರಿಸರದ ಮಧ್ಯದಲ್ಲಿ ಭಾಳ ಒಳ್ಳೆಯ ಕನಸನ್ನು ಕಟ್ಟಿಕೊಂಡು ಮುನ್ಶಾಮ್ ರೆಡ್ಡಿ ಅವರು ಈ ಶಾಲೆಯಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಶಾಲೆಯನ್ನು ಬೆಳೆಸ್ತಾ ಇದ್ದಾರೆ. ಇದುವರೆಗೂ ವರದಿಯನ್ನು ವಾಚನ ಮಾಡಿದಂಥ ಜಯಪ್ರಕಾಶ್ ಅವರು ಮಾತಾಡ್ತಾ ಇದ್ರು, ನಮ್ಮ ಶಾಲೆಯಲ್ಲಿ ಇವತ್ತು ಫೀಸ್ ಕೇಳಿದ್ರೆ ಆ ಫೀಸನ್ನು ನಮ್ಮ ಭಾಗದ ಜನರು ಹೋಗಿ ಅಲ್ಲಿ ಕೇಳಿದ್ದೀವಿ ಅಂತಂದರೆ ಮಕ್ಕಳನ್ನ ಇಲ್ಲಿ ಸೇರ್ಸಕ್ಕೆ ಆಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಆದರೆ ಎಲ್ಲವನ್ನ ಕೂಡ ಯೋಚನೆ ಮಾಡಿ ನಮ್ಮ ಭಾಗದಲ್ಲಿ ಯಾವ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿದೆ, ಅದಕ್ಕೆ ಭರಿಸಬೇಕಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಗಮನದಲ್ಲಿಟ್ಕೊಂಡು ಭಾಳ ಕಷ್ಟದ ದಿನಗಳಿಂದಲೂ ಕೂಡ ಈ ಶಾಲೆಯನ್ನು ಭಾಳ ಸುಂದರವಾಗಿ ಒಂದು ಹೆಮ್ಮರವಾಗಿ ಬೆಳೆಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತು ಮುಂದಕ್ಕೆ ಅವ್ರ ಸಂಸ್ಥೆ ಇನ್ನೊಂದಷ್ಟು ಬೆಳೀಲಿ ಅಂತ ಆಶಿಸ್ತಾ, ಇಲ್ಲಿ ಮಕ್ಕಳೆಲ್ಲ ಕೂಡ ಭಾಳ ಖುಷಿಯಾಗಿ ಈಗಾಗಲೇ ಎಲ್ಲ
ಪೇರೆಂಟ್ಸ್ ಕಾಯ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ನಮ್ಮ ಮಕ್ಕಳ ಒಂದು ಡ್ಯಾನ್ಸನ್ನು ನೋಡಬೇಕು ಅಂತಕ್ಕಂಥ ಆತರ ಮತ್ತು ಕಾತರದಲ್ಲಿ ಕಾಯ್ತಾ ಇದ್ದಾರೆ. ಮಕ್ಕಳು ಕೂಡ ಪ್ರದರ್ಶನ ಮಾಡೋದಕ್ಕೆ, ತಮ್ಮ ಪ್ರತಿಭೆಯನ್ನು ತೋರ್ಪಡಿಸೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಮಕ್ಕಳೇ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಒಂದು 5 ನಿಮಿಷ ತಮಗೆ ತಾಳ್ಮೆ ಇರಲಿ. ಯಾಕೆ ಅಂತಂದರೆ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾರಿಗೋಸ್ಕರ ಅಂತಂದರೆ ನಿಮಗೋಸ್ಕರ ಅಂತಕ್ಕಂಥ ಒಂದು ಗಮನ ತಮಗಿರಲಿ. ತಮ್ಮ ಡ್ಯಾನ್ಸು ಎಲ್ಲವೂ ಕೂಡ ನಡೀತದೆ. ಎಲ್ಲವೂ ಕೂಡ ನಡೆಸೋಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ನಿಮ್ಮ ಪೋಷಕರು ಬಂದಿದ್ದಾರೆ ಇವತ್ತು ನಿಮ್ಮ ಒಂದು ಪ್ರತಿಭೆಯನ್ನು ಗಮನಿಸೋದಕ್ಕೆ. ಇಲ್ಲಿ ಪೋಷಕರಲ್ಲಿ ನಂದೊಂದು ಮನವಿ ಇದೆ. ಏನಂತಂದರೆ, ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರ್ತೀರಿ. ಶಾಲೆ ಯಾವುದಾದ್ರೂ ಇರಲಿ, ಆದರೆ ಪೋಷಕರು ಭಾಳ ಇವತ್ತು ಗಮನ ಕೊಡಬೇಕಾಗಿದೆ ಮಕ್ಕಳ ಮೇಲೆ. ಯಾಕೆ ಕೊಡಬೇಕಾಗಿದೆ ಅಂತಂದರೆ, ಶಿಕ್ಷಕರು ತಮ್ಮ ಅವಧಿಯಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇರ್ತಾರೆ. ಪೋಷಕರು ಮಗು ಶಾಲೆ ಇಲ್ಲ ಅಂತಂದರೆ ಮಗು ಖಂಡಿತವಾಗೂ ಕೂಡ ದಾರಿ ತಪ್ಪೋದಕ್ಕೆ ಸಾಕಷ್ಟು ಅವಕಾಶಗಳು ಇವತ್ತು ನಮ್ಮ ಮಧ್ಯದಲ್ಲಿದ್ದಾವೆ. ಆ ದಾರಿ ತಪ್ಪಿದ ಮೇಲೆ ಏನು ನಾವು ಕಷ್ಟವನ್ನು ಅನುಭವಿಸ್ತೀವಿ, ಏನು ಆತಂಕವನ್ನು ಅನುಭವಿಸ್ತೀವಿ, ಏನು ನೋವನ್ನು ಅನುಭವಿಸ್ತೀವಿ, ಅದೆಲ್ಲವನ್ನ ಕೂಡ ನಾವು ತಿದ್ದುಕೋಬೇಕು ಅಂತಂದರೆ ಮಕ್ಕಳ ಮೇಲೆ, ಮಕ್ಕಳ ಬಗ್ಗೆ ತಮಗೆ ಗಮನ ಇರಲೇಬೇಕು. ಶಾಲೆ ಮಾತ್ರ ಜವಾಬ್ದಾರಿ ಆಗೋದಿಲ್ಲ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ತಮ್ಮ ಮಕ್ಕಳ ಒಂದು ವ್ಯಕ್ತಿತ್ವ ವಿಕಸನಕ್ಕೆ. ನೀವು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರಧಾರಿಗಳಾಗಿರ್ತೀರಿ ಅಂತಕ್ಕಂಥದ್ದು ತಾವು ಗಮನಿಸ್ಕೋಬೇಕಾಗ್ತದೆ. ಕೇವಲ ಫೀಸ್ ಕಟ್ಟಿದ ಮಾತ್ರಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಪೋಷಕ ಬಂಧುಗಳೇ. ಬರೀ ಕಷ್ಟನೋ ನಷ್ಟನೋ ಏನೋ ಒಂದು ಮಾಡಿ ಸಂಸ್ಥೆಗೆ ಫೀಸನ್ನು ಕಟ್ತೀರಿ. ಆದರೆ ಅದಕ್ಕೆ ಸಾರ್ಥಕತೆ ಬರಬೇಕು ಅಂತಂದ್ರೆ ಮಗುವಿನ ಮೇಲೆ ತಮ್ಮ ಒಂದು ನಿಯಂತ್ರಣ ಇರಲೇಬೇಕು. ಮಗುವಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಕೊಡಲೇಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಪೋಷಕರು ಶಾಲೆಗೆ ಬಂದು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸರ್ ನಮ್ಮ ಮಗು ಪ್ರತಿನಿತ್ಯ ಕೂಡ ಟಿವಿ ಮುಂದ್ಗಡೆ ಕೂತ್ಕೊಳ್ಳುತ್ತೆ ಸರ್, ಬಂದು ಪುಸ್ತಕ ಬಿಸಾಕ್ಬಿಟ್ಟು ಟಿವಿ ಮುಂದ್ಗಡೆ ಕೂತ್ಕೊಳ್ತದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದ್ರೆ ಈ ದಿನಮಾನಗಳಲ್ಲಿ ಇವತ್ತು ಏನ್ ಹೇಳ್ತಾರೆ ಪೋಷಕರು ಅಂತಂದ್ರೆ, ಶಾಲೆಗೆ ಬಂದು ಶಿಕ್ಷಕರಿಗೆ ಏನ್ ಕಂಪ್ಲೇಂಟ್ ಮಕ್ಕಳ ಮೇಲೆ ಅಂತಂದ್ರೆ, ಸರ್ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಗು ಮೊಬೈಲ್ ಹುಡುಕಾಡುತ್ತೆ, ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಗು ಮೊಬೈಲ್ ಹುಡುಕಾಡುತ್ತೆ, ಶಾಲೆಯಲ್ಲಿ ಪುಸ್ತಕ ಹುಡುಕಾಡಬೇಕು ಅಂತ ಶಿಕ್ಷಕರು ಹೇಳ್ತಾರೆ. ಮನೆಗೆ ಬರೋ ಅಷ್ಟೊತ್ತಿಗೆ ತಾವೇನು ಕೊಡ್ತೀರಿ ಮಗು ಕೈಗೆ? ಒಂದು ಸ್ವಯಂಕೃತ ಅಪರಾಧವಾಗಿರ್ತಕ್ಕ ಗನ್ನಲ್ಲಿ ಶೂಟ್ ಮಾಡ್ಕೊಳ್ತಾರೆ ನೋಡಿ. ಆ ಪರಿಸ್ಥಿತಿಗೆ ಇವತ್ತು ನಾವು ಮಕ್ಕಳನ್ನ ತಗೊಂಡೋಗಿ ಬಿಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣಗಳು ಆ ಒಂದು ಮಟ್ಟಕ್ಕೆ ಮಿತಿಮೀರಿ ಹೋಗ್ತಾ ಇದ್ದಾವೆ. ಆದರೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಎಚ್ಚರಿಕೆ ಇರಲೇಬೇಕು ಅಂತಕ್ಕಂಥದ್ದು ಇಲ್ಲಿ ಪೋಷಕರಿಗೆ ನನ್ನ ಮನವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಾಗುವಂಥ ಅನಾಹುತಗಳಿಗೆ ನಾವೇ ಜವಾಬ್ದಾರರಾಗ್ತೀವಿ. ಮಕ್ಕಳು ಅಷ್ಟೇ. ಮಕ್ಕಳಿಗೆ ಒಂದೇ ಒಂದು ವಿಚಾರ ಏನಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿನ್ನ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿಗೆ ಹೊಟ್ಟೆಗೆ ಏನಾದ್ರೂ ತಗೊಂಡು ತಿನ್ನು, ಅದು ಬದುಕೋ ಹಂಗ ಮಾಡ್ತದೆ. 1 ರೂಪಾಯಿಯನ್ನ ಪುಸ್ತಕ ತಗೋ, ನೀನು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥದನ್ನ ನಿಮಗೆ ತಿಳಿಸ್ಕೊಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಅಂತ ಯೋಚನೆ ಮಾಡಿ. ಮಕ್ಕಳು, ಪೋಷಕರು ನಮಗೆ ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದು. 2 ರೂಪಾಯಿ ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ 1 ರೂಪಾಯಲ್ಲಿ ಹೊಟ್ಟೆಗೆ ಏನಾದ್ರೂ ತಿನ್ನು, ನಿನ್ನ ಹಸಿವನ್ನು ನೀಗಿಸುತ್ತದೆ, ಬದುಕೋದಕ್ಕಾಗುತ್ತೆ. 1 ರೂಪಾಯಿ ಏನ್ ಮಾಡ್ತದೆ?
ನೀನು ಹೇಗೆ ಬದುಕಬೇಕು ಅಂತಕ್ಕಂಥದನ್ನ ಕಲಿಸ್ಕೊಡ್ತದೆ. ಆ ಮಹಾನ್ ಚೇತನವನ್ನ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕಷ್ಟ ನಷ್ಟಗಳ ಮಧ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ಬದುಕನ್ನ ಬದುಕಿ ಒಂದು ಅದ್ಭುತವಾದ ಪೋಷಕರು ಅವರ ತಂದೆ ತಾಯಿಗಳಷ್ಟು ಕಷ್ಟ ಅನುಭವಿಸ್ತಾ ಇರೋದಿಲ್ಲ. ಈ ಮಕ್ಕಳು ಕೂಡ ಅವರು ಪಟ್ಟಷ್ಟು ಕಷ್ಟವನ್ನು ಯಾರು ಕೂಡ ಪಡ್ತಾ ಇರಲ್ಲ ಅಂತ ನನ್ನ ಭಾವನೆ. ನೀವು ಯೋಚನೆ ಮಾಡಿ ಮಕ್ಕಳೇ, ನಾವು ಏನಾದರೂ ಒಂದು ಸಾಧನೆ ಇಲ್ದಿರ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಾಗಿ ಬದುಕಲಿಲ್ಲ ಅಂತಂದ್ರೆ ಬದುಕಿಗೆ ಅವಮಾನ. ಈ ಆದರ್ಶವಾಗಿ ಬದುಕಬೇಕು ಅಂತಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳು ಬಹಳಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ, ಮಕ್ಕಳ ಮೇಲೆ ಬಹಳಷ್ಟು ಬೆಟ್ಟದಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲವನ್ನ ಕೂಡ ತಾವುಗಳು ಈಡೇರಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಅದನ್ನ ಈಡೇರಿಸಬೇಕು ಅಂತಂದ್ರೆ, ಅವರ ಕನಸುಗಳನ್ನ ನನಸು ಮಾಡಬೇಕು ಅಂತಂದ್ರೆ ನೀವು ಒಂದು ಆದರ್ಶವಾಗಿ ಬದುಕ್ತಕ್ಕಂಥದ್ದು ಮತ್ತು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ನೀವು ಆಸ್ತಿ ಆಗಬೇಕು ಅಂತಕ್ಕಂಥದನ್ನ ತಾವು ಗಮನ ಕೊಡಬೇಕಾಗ್ತದೆ. ಯಾಕೆ ಅಂತಂದ್ರೆ ನಿಮ್ಮ ಎಲ್ಲ ಸಾಧನೆಗಳ ಹಿಂದೆ ನಿಮ್ಮ ಪೋಷಕರ ಕಷ್ಟಗಳಿದ್ದಾವೆ. ಯೋಚನೆ ಮಾಡಿ. ಇವತ್ತು ಈ ಸಮಾಜದಲ್ಲಿ ಯಾರೆಲ್ಲ ಇತಿಹಾಸದಲ್ಲಿ ನಾವು ಮಾತಾಡ್ತೀವೋ, ಇತಿಹಾಸವನ್ನು ಯಾರ್ಯಾರು ನಿರ್ಮಾಣ ಮಾಡಿದಾರೋ ಅವರೆಲ್ಲರೂ ಕೂಡ ಬಹಳ ಕಷ್ಟದ ಬದುಕನ್ನ ಬದುಕಿರ್ತಕ್ಕಂಥ ಆದರ್ಶನೀಯರು. ಹಂಗಾಗಿ ತಾವುಗಳು ನಿಮ್ಮ ಪೋಷಕರ ಒಂದು ಭರವಸೆಗಳು, ಶಿಕ್ಷಕರ ಒಂದು ಮಾರ್ಗದರ್ಶನವನ್ನ ನೀವು ಒಟ್ಟುಗೂಡಿಸ್ಕೊಂಡು ಈ ಸಮಾಜಕ್ಕೆ ನೀವು ಒಂದು ಒಳ್ಳೆಯ ಆದರ್ಶವಾಗಿರುವಂತ ಪ್ರಜೆಗಳಾಗಬೇಕು ಅಂತಕ್ಕಂಥದ್ದು ಶಿಕ್ಷಣದ ಒಂದು ಮೂಲ ಉದ್ದೇಶ ಕೂಡ ಆಗಿದೆ. ಪೋಷಕರು ಮಾತಾಡ್ತಾ ಇರ್ತಾರೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ಇನ್ನು ಸೈಂಟಿಸ್ಟ್ ಆಗಬೇಕು ಅಂತ ಮಾತಾಡ್ತಾ ಇರ್ತಾರೆ. ಡಾಕ್ಟರ್ ಆಗಬೇಕು ಅಂತಂದ್ರೆ ಎಂತ ಡಾಕ್ಟರ್ ಆಗಬೇಕು ಅಂತ ಯೋಚನೆ ಇಲ್ಲ. ದೇವಿ ಶೆಟ್ಟಿ ಅಂತ ಡಾಕ್ಟರ್ ಆಗ್ಬೇಕಾ, ಡಾಕ್ಟರ್ CN ಮಂಜುನಾಥ್ ಅಂತಕ್ಕಂಥ ಡಾಕ್ಟರ್ ಆಗ್ಬೇಕಾ ಅಂತ ನಾವು ಹೇಳ್ತಾ ಇಲ್ಲ. ಬರೀ ಡಾಕ್ಟರ್ ಆಗ್ಬೇಕು ಅಂತ ಮಾತ್ರ ಕನಸು ಕಾಣ್ತಾ ಇದೀವಿ. ಡಾಕ್ಟರ್ಗಳಲ್ಲೂ ಕೂಡ ಎರಡು ವಿಧ ಇದ್ದಾರೆ. ಬರೀ ಇರನ್ನ ಯಾರಂತಂದ್ರೆ ರೋಗಿಯನ್ನ ಇನ್ನಷ್ಟು ಕುಗ್ಗಿಸ್ತಕ್ಕಂಥವ್ರಿದ್ದಾರೆ, ರೋಗಿಯನ್ನ ರೋಗ ಮುಕ್ತರನ್ನಾಗಿ ಮಾಡ್ತಕ್ಕಂಥ ಡಾಕ್ಟರ್ಗಳು ಕೂಡ ಇದ್ದಾರೆ. ನಮ್ಮ ಮಕ್ಕಳು ಏನಾಗಬೇಕು ಅಂತಂದ್ರೆ, ಈ ಸಮಾಜ ಇಂಥವ್ರ ಮಕ್ಕಳು ಅಂತಂದ್ರೆ ಗೌರವ ಕೊಡೋಂಗೆ ಬದುಕಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಬೇಕಾಗ್ತದೆ. ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡೋದಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರಂತ ಒಬ್ಬ ಆದರ್ಶ ಇಂಜಿನಿಯರ್ ಆಗ್ಬೇಕು ಅಂತಕ್ಕಂಥದ್ದು ಕೂಡ ತಾವು ಹೇಳ್ಬೇಕಾಗ್ತದೆ ಪೋಷಕರು. ಯಾರಿಗೆ ಅಂದ್ರೆ ಮಕ್ಕಳಿಗೆ. ನೀವ್ ಹೇಳಿದ್ರೆ ಬಹಳ ಚೆನ್ನಾಗಿ ಕೇಳ್ತಾರೆ, ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮ ಹೇಳಿದ್ದು ಅಂತಾರೆ. ಆದ್ರೆ ಇಲ್ಲಿ ಶಾಲೆಯಲ್ಲಿ ಹೇಳಿದ್ರೆ ಇದು ಕಡಿಮೆ ಅವಧಿಯಲ್ಲಿ ಹೇಳ್ತಕ್ಕಂಥ ಸಮಯ. ಪಾಠ ಪ್ರವಚನಗಳೊಂದಿಗೆ ಶಿಕ್ಷಕರು ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ಎಲ್ಲವನ್ನ ಕೂಡ ತಾವು ಗಮನಿಸ್ಕೋಬೇಕಾಗ್ತದೆ. ನಿಮ್ಮ ಮಕ್ಕಳನ್ನ ಈ ಭವಿಷ್ಯ ಭಾರತದ ಒಂದು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಎಲ್ಲರ ಮೇಲಿದೆ ಅಂತಕ್ಕಂಥ ಭಾವನೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಲೋತ್ಸವ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ರಾಚಲ್ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರಿಗೂ, ಈ ಶಾಲೆಯಲ್ಲಿ ಓದಿಸ್ತಾ ಇರತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೂ ಮತ್ತು ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಈ ಒಂದು ವೇದಿಕೆಗೆ ನನ್ನನ್ನು ಕರೆದು ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪೋಷಕರ ಜವಾಬ್ದಾರಿಯೂ ಮುಖ್ಯ. ಮೊಬೈಲ್ ಬದಲು ಪುಸ್ತಕ ಕೊಡಿ, ಆದರ್ಶದಿಂದ ಬಾಳಿ ಸಾಧನೆ ಮಾಡಿ, ತಂದೆ ತಾಯಿಯರ ಕನಸನ್ನು ನನಸು ಮಾಡಿ, ಇನ್ನು ಮುಂತಾದ ಅತ್ಯದ್ಭುತವಾದಂತಹ ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಂಡಂತಹ ಬೈರೇಗೌಡ ಸರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಪೋಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಆಸನದ ವ್ಯವಸ್ಥೆ ಇದೆ, ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮ ಹತ್ರ ನಮ್ಮ ಸ್ಕೂಲ್ ಮಕ್ಕಳು ರೆಡಿ ಆಗಿದ್ದಾರೆ, ನೆಕ್ಸ್ಟ್ ಪ್ರೋಗ್ರಾಮ್ಸ್ ಇದೆ, ಅವರನ್ನು ಕಳಿಸ್ಕೊಡಿ ದಯವಿಟ್ಟು.
ಪೋಷಕರು ಈ ಕಡೆ ಇರೋರು ದಯವಿಟ್ಟು ಕೂತ್ಕೊಳ್ಳಿ. ಆಸನದ ವ್ಯವಸ್ಥೆ ಇದೆ ಅಲ್ವಾ? ಕೂತ್ಕೊಳ್ಳಿ. ನಿಮ್ಮ ಸಂಸ್ಥೆ, ನಿಮ್ಮ ಶಾಲೆಯ ಮಕ್ಕಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡೋದಕ್ಕೆ ಸಹಕರಿಸಬೇಕು. ದಯವಿಟ್ಟು ಪೋಷಕರಲ್ಲಿ ಮನವಿ. ದಯವಿಟ್ಟು ಪೋಷಕರು ಹೋಗ್ಲಿಲ್ಲ ಇನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಹಾಡಬೇಕೆಂದು ತಮ್ಮಲ್ಲಿ ವಿನಂತಿ ಸರ್. Yes, for all of you, good evening, children. This is a very important day for you, and it gives me an immense pleasure to be a part of this function. So first, respected chief guest of today's function, Sri Vairagowda M, President Government Employees Union, Srinivasapura, and Sri K.V. Nagaraj, Principal, and Srimati Rajeshwari Madam, Principal, Dodballapura, and Sri N. Munsham Reddy, Secretary, Founder of Rachel Educational Trust, and V. Srinath Reddy, Administrator, Rachel English Modern School, and Sri Jai Prakash G, President, Headmaster, Rachel English Modern School, and Sri Suma Sri N, Advocate, High Court, Bangalore, and Nagireddy, so he is also a native of my village, so I am proudly say that I belong to this village, and where this modern Rachel school has been established. It gives me an immense pleasure to stand before you and speak on this happy occasion. And this is the day the children, what they have studied throughout the year, and the end of the academic year. Here, all the parents who are gathered here. So I used to speak in English because this is a school for a Rachel English Modern School. You are all studying in English medium. Could you understand English? Say yes or no. So that's why I used to speak in the beginning in English, but for the parents it may be somewhat difficult to understand English, but I will speak them in Kannada in the end. So, do you like this school? Say yes or no. You love your parents? You love your teachers? So then, what your teachers and parents are working for the sake of your future. Your duty is, what is your duty? To study well. Your parents provide you all necessary things which are very essential for your studies. And what I can say, home is the first school and parents are the first teachers. The children, your mother will teach you at the home all the basic things before you are entering into the school. Your parents will guide you, and that is why it is called first school. Home is the first school, mother is the mother, parents are the first teachers. When you come to the school, here the teachers are the second parents. The teachers should take care of you, and whatever the problems that you are facing, they will take care of you in the school. That's why we say Matru Devo Bhava. You know this? Pitru Devo Bhava, Acharya Devo Bhava. Matru Devo Bhava. Mother is the first teacher and God. So we cannot see God, but we can see God in the parents, in the teachers,
That's why we should respect the teachers. So what you are learning in the school is reading, writing and arithmetic is not only 3 hours, but for the development of your full personality, you need to learn many things in addition to the reading, writing and arithmetic. Swami Vivekananda said, education is the manifestation of divine perfection already existing in man. It is not a new thing. The God has created, and all the talents that you are needed is hidden in you. The thing is to tap the talents which are already in the child. It is the duty of the teachers to unfold that what are the talents that are hidden in the children. So that is why education is a very powerful thing that makes a perfect man. What is the difference between animal and man? Animals have no thinking capacity, but man is having that thinking capacity. God has provided you what is right and what is wrong. You have to think. That is why the human life is very, very precious. Now on this day, I used to give you a small advice. You should respect your teachers. You should respect your parents. And you should fulfill their aims. So what their intention is to make you more. And they provide you necessary things. So in the school what you have learned, not only reading and writing, physical education, karate. So I feel very proud of this school because this school has provided you all kinds of activities that are to develop a full personality of the children. So they provide the karate classes, music classes and even abacus. So what I have learned by the school report that our Srinath was reading. So that's why it is in your hand that make use of these facilities. And I don't want to take much of your time because you are already eagerly waiting for the programs that you are already prepared. ಈಗ ಪೋಷಕರಲ್ಲೂ ಕೂಡ ಒಂದು ಮನವಿ, ನಮ್ಮ ಬೈರೇಗೌಡ ಸರ್ ಈಗಾಗಲೇ ಹೇಳಿದಾಗೆ ಮಕ್ಕಳಲ್ಲಿ ಮೊಬೈಲ್ ಗೀಳು ಜಾಸ್ತಿ ಆಗಿದೆ. ಆಮೇಲೆ ಪೇರೆಂಟ್ಸ್ ಕೂಡ ಅಷ್ಟೇ, ಮನೆಯಲ್ಲಿ ಟಿ ವಿಗಳು ಹಾಕ್ಕೊಂಡು ಮಕ್ಕಳು ಓದೋಕ್ಕೆ ಬಿಟ್ಬಿಟ್ಟು ಅವ್ರು ಟಿ ವಿ ನೋಡ್ತಾ ಇದ್ರೆ ಮಕ್ಕಳೇನು ಮಾಡ್ತಾರೆ, ಮಕ್ಕಳು ಕೂಡ ಟಿ ವಿ ನೋಡೋದು ಅಥವಾ ಮೊಬೈಲ್ ಸಿಕ್ಕರೆ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ಮೊಬೈಲ್ಸಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆ. ಆ ಮಕ್ಕಳಿಗೆ ಆ ಮೊಬೈಲ್ ಗೀಳನ್ನು ಬಿಡಿಸೋದೇ ತುಂಬ ಕಷ್ಟ ಆಗಿದೆ. ಅದಕ್ಕೆ ಎಲ್ಲರ ಸಮಸ್ಯೆ ಈಗ ಅದಾಗಿರೋದ್ರಿಂದ ಶಾಲೆಯವರು ಕೂಡ ನಮಗೆ ಆಸ್ ಎ ಟೀಚರ್ ವಿ ಯೂಸ್ ಟು ಅಡ್ವೈಸ್ ದಿ ಪೇರೆಂಟ್ಸ್ ಟು ಕೀಪ್ ಅವೇ ದ ಚಿಲ್ಡ್ರನ್ ಶುಡ್ ಬಿ keep away from the mobile phones and TVs, and at least during the times of examination the parents should take care of their children and provide them facilities to read. ಅದಕ್ಕೆ ಅವಕಾಶಗಳನ್ನು ಕೊಡದೆ ಅವ್ರಿಗೆ ಓದೋದಕ್ಕೆ ಏನೇನು ಒಳ್ಳೆಯ ವಾತಾವರಣ ನಿರ್ಮಿಸಬೇಕು ಮನೆಯಲ್ಲಿ ನಿರ್ಮಿಸಿ ಅವರ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿಯನ್ನು ಹಾಕೋದ್ರಲ್ಲಿ ಪೇರೆಂಟ್ಸ್ ಪಾತ್ರನೂ ಕೂಡ ಬಹಳಷ್ಟಿದೆ. ಅದರ ಜೊತೆಗೆ ನಮ್ಮ ಟೀಚರ್ಸು ಕೂಡ ಅಷ್ಟೇ, ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ದಡ್ಡ ಅಂತ ನಾವು ಪರಿಗಣಿಸಬಾರ್ದು. ಯಾರೂ ದಡ್ಡರಲ್ಲ, ಎಲ್ಲರಲ್ಲೂ ಒಂದು ಅವರದೇ ಆದ ರೀತಿಯ ಒಂದು ಕೌಶಲ್ಯಗಳಿರ್ತವೆ. ಅದನ್ನು ಗುರುತಿಸಿ ಅವರಿಗೆ ಆ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಮಗು ಚೆನ್ನಾಗಿ ಬೆಳೀತದೆ. ಯಾವುದೇ ಮಗುವನ್ನು ನಾವು ಡಿಪ್ರೆಸ್ ಮಾಡಬಾರ್ದು ಅಥವಾ ಕಡೆಗಣಿಸಿ ಮಾತಾಡಬಾರ್ದು. ಅವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿ ಅವರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಬೆಳೆಸೋದಕ್ಕೆ ಅವಕಾಶ ಕೊಡಬೇಕು. ಎಲ್ಲರೂ ಕೂಡ ಫಸ್ಟ್ ರ್ಯಾಂಕ್ ಬರೋದಕ್ಕಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಸ್ ಆಗೋದಕ್ಕಾಗೋದಿಲ್ಲ. ಯಾರ್ಯಾರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಅವರಿಗೆ
ಉತ್ತಮವಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಾದರೆ ಅವರು ಉತ್ತಮ ಒಂದು ವ್ಯಕ್ತಿಗಳಾಗಿ, ಎಲ್ಲರೂ ಡಾಕ್ಟ್ರುಗಳು ಇಂಜಿನಿಯರ್ ಆಗಬೇಕಂತೇನಿಲ್ಲ, ಒಳ್ಳೆಯ ವಿಜ್ಞಾನಿಗಳಾಗ್ಬೋದು. ನಮ್ಮ APJ ಅಬ್ದುಲ್ ಕಲಾಂ ಸಾಹೇಬರು ರಾಮೇಶ್ವರದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅವರು ಬಹಳ ಬಡತನದಿಂದ ಬೆಳೆದು ಕೊನೆಗೆ ಅವರು ಒಬ್ಬ ಒಳ್ಳೆಯ ವಿಜ್ಞಾನಿ ಆಗ್ತಾರೆ. ಸೊ ಈಸ್ ಕಾಲ್ಡ್ ಎ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಭಾರತಕ್ಕೆ ನಮ್ಮ ದೇಶ ಪರಕೀಯರ ಒಂದು ದಾಳಿಗಳಿಗೆ ತುತ್ತಾದಾಗ ನಾವು ಆತ್ಮರಕ್ಷಣೆಗೆ, ದೇಶ ರಕ್ಷಣೆಗೆ ಬೇಕಾಗುವಂತಹ ಒಂದು ಉತ್ತಮವಾದಂತಹ ಒಂದು ಕ್ಷಿಪಣಿ ತಂತ್ರಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ APJ ಅಬ್ದುಲ್ ಕಲಾಂ. ಕೇಳಿದರೆ APJ ಅಬ್ದುಲ್ ಕಲಾಂ ಹೆಸರು? ಅವ್ರು ಎಲ್ಲೇ ಹೋಗಲಿ ಮಕ್ಕಳ ಹತ್ರನೇ ಜಾಸ್ತಿ ಹೊತ್ತು ಸಮಯ ಕಳೀತಾ ಇದ್ರು. ಕೊನೆಗೆ ಅವರು ನಮ್ಮ ಈಶಾನ್ಯ ಭಾರತದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಆ ಶಾಲಾ ಮಕ್ಕಳ ಜೊತೆ ಮಾತಾಡ್ತಾನೆ ಪ್ರಾಣವನ್ನು ಅರ್ಪಿಸಿದ್ರು. ಅಂದರೆ ಅವರ ಕೊನೆ ಉಸಿರಿನವರೆಗೂ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಒಂದು ಕಾಯಕದಲ್ಲೇ ತೊಡಗಿದ್ರು. ಅವರು ರಾಷ್ಟ್ರಪತಿಗಳಾಗಿದ್ದರೂ ಸಹ ಅಷ್ಟೇ, ರಾಷ್ಟ್ರಪತಿಗಳಾದ ನಂತರವೂ ಅಷ್ಟೇ ಇಡೀ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ನಮಗೆ ಆದರ್ಶವಾದ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಅಂತಹ ಒಂದು ವ್ಯಕ್ತಿಗಳ ಆದರ್ಶಗಳನ್ನು ತಗೊಂಡು ನಾವು ಉತ್ತಮ ಒಂದು ಸಮಾಜವನ್ನು ನಿರ್ಮಾಣ ಮಾಡಿ ನಮ್ಮ ಭಾರತ ದೇಶವನ್ನು, ಅವ್ರದ್ದು ಏನಿತ್ತು ಅಂದರೆ ವಿಷನ್ 2020 ಅಂತ, 2020ನೇ ವರ್ಷಕ್ಕೆ ಭಾರತ ಒಂದು ಸೂಪರ್ ಪವರ್ ಆಗಬೇಕು ಅಂತ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಂಥವರು. ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿಗಳು ನಮಗೆ ಬುನಾದಿಯನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ನಾವು ಕೂಡ ಅವರಂತೆ ಉತ್ತಮ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಜೀವನದಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡೋಣ, ದೇಶಕ್ಕಾಗಿ ನಮ್ಮ ಇದನ್ನು ಸೇವೆಯನ್ನು ಮುಡುಪಾಗಿಡೋಣ ಅಂತೇಳಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುನಿಶ್ಯಾಮ್ ರೆಡ್ಡಿ ಅವರೇ ಹಾಗೂ ನನ್ನ ಶಿಷ್ಯ ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬೈರೇಗೌಡರೇ ಹಾಗೂ ಶ್ರೀರಾಮ್ ರೆಡ್ಡಿ ಸರ್ ಅವರೇ ಹಾಗೂ ರಾಜೇಶ್ವರಿ ಮೇಡಮ್ ಅವರೇ ಹಾಗೂ ಶ್ರೀನಾಥ್ ರೆಡ್ಡಿ ಸರ್, ಜಯಪ್ರಕಾಶ್ ಸರ್, ಸುಮಾ ಮೇಡಮ್ ಅಡ್ವೊಕೇಟ್ ಹೈಕೋರ್ಟ್ ಮತ್ತು ನಾಗಿರೆಡ್ಡಿ ಸರ್, ಈ ದಿನ ಈ ರಾಚೆಲ್ ಸ್ಕೂಲಲ್ಲಿ 10ನೇ ವರ್ಷದ ಕಲೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಲೋತ್ಸವ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಯನ್ನು ಹೊರಗೆಳೆಯುವುದೇ ಈ ಒಂದು ಕಲೋತ್ಸವ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಮಗುವಿನಲ್ಲೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು. ಮಾನವೀಯ ಮೌಲ್ಯಗಳಾಗಿರ್ತಕ್ಕಂಥ ಸತ್ಯ ಅಂದ್ರೇನು, ಸದ್ವರ್ತನೆ ಅಂದ್ರೇನು, ಅಹಿಂಸೆ ಅಂದ್ರೇನು, ಇಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ಮಕ್ಕಳಲ್ಲಿರ್ತಕ್ಕಂಥದನ್ನು ಹೊರಗೆಳೆಯಬೇಕು. ಯಾಕೆಂತ ಹೇಳಿದ್ರೆ ವಿದ್ಯೆಗೆ ಎಂದು ಶಿಕ್ಷಕ ತಾನೇ ಜನ್ಮದಾತರು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಆದರ್ಶ ಗುಣಮಟ್ಟವನ್ನು ಹೊಂದಬೇಕಾದ್ರೆ ಮುಖ್ಯವಾಗಿ ಬೇಕು ಶಿಕ್ಷಕ. ಶಿವ ಸ್ವರೂಪಿಯಾಗಿ ಕ್ಷಕಿರಣೋಪಾದಿಯಲ್ಲಿ ಕರ್ತವ್ಯವನ್ನು ಎಸಗ್ತಾನಲ್ಲ, ಅವನೇ ನಿಜವಾದ ಶಿಕ್ಷಕ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಒಂದು ಮಗು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಯಾರಿಂದನೂ ಸಾಧ್ಯ ಇಲ್ಲ, ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಮಕ್ಕಳು ಯಾವುದೇ ಕಾರಣಕ್ಕೂ ಸಮಯವನ್ನ ವ್ಯರ್ಥ ಮಾಡಬಾರ್ದು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಬಿಕಾಸ್ ಟೈಮ್ ಈಸ್ ವೆರಿ ಪ್ರಿಷಿಯಸ್. ನಾವು ಯಾವಾಗ ಸಮಯವನ್ನ ವ್ಯರ್ಥ ಮಾಡ್ತೀವೋ ಆಗ ನಾವು ಮುಂದಿನ ಇದರಲ್ಲಿ ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಬಟ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್ ಟು ದ ಪೂರ್ ಪೀಪಲ್. ವೈ? ನಮ್ಮ ಭಾರತ ದೇಶ ಸಂಪದ್ಭಾಗಿರ್ತಕ್ಕಂಥ ರಾಷ್ಟ್ರ, ಆದರೂ ಬಡ ಜನರಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿದೆ. ಇನ್ನು ಮುಂದುವರಿಯುತ್ತಿರುವ ರಾಷ್ಟ್ರ, ಮುಂದುವರೆದಿಲ್ಲ ನಮ್ದು, ಇನ್ನು ಮುಂದುವರಿತಕ್ಕಂಥ ಒಂದು ರಾಷ್ಟ್ರ. ಯಾಕೆಂತ ಹೇಳಿದ್ರೆ 70 ಜನ ಕಷ್ಟಪಡ್ತಾ ಇದ್ದಾರೆ, 30 ಜನ ಸೋಮಾರಿಗಳಾಗಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಯಾವ ಪ್ರತಿಯೊಂದು ಅಂಶನೂ ನಿಮಗೆ ಯೂಸ್ ಆಗ್ತಕ್ಕಂಥ ಒಂದು ಮಾತನ್ನೇ ನಾನು ಹೇಳೋದು, ಅದರಿಂದ ಇದು ಮಾಡ್ಕೊಳ್ಳಿ. ದೇವರು ವರಾನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಇವತ್ತು ನಮ್ಮ ವೇದಿಕೆಗೆ ಬಂದಿರತಕ್ಕಂಥ ನಮ್ಮ ಶಿಷ್ಯ ಯಾರು, ಬೈರೇಗೌಡ, 21ನಲ್ಲಿ ನನ್ನ ಸ್ಟೂಡೆಂಟು, 23 ವರ್ಷದ ಹಿಂದೆ ನನ್ನ ಶಿಷ್ಯ, ಇವತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದಾರೆ.
ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಿದ್ರೆ ನನಗಿಂತ ಅದಕ್ಕಿಂತ ಒಂದು ಖುಷಿ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ಒಬ್ಬ ಶಿಕ್ಷಕ ತನ್ನ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡ್ತಾನೆ, ಆ ಮಕ್ಕಳು ಅಷ್ಟೇ. ಪ್ರತಿಯೊಬ್ಬ ಪೋಷಕರು, ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪೋಷಕರು ಅಷ್ಟೇ ನಾವು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ ಅಂತಕ್ಕಂಥ ಮನೋಭಾವನೆ ಇಲ್ಲ. ಸಾಯಂಕಾಲ ಬಂದ ತಕ್ಷಣ ನಮ್ಮ ಮಗು ಯಾವ ರೀತಿಯಾಗಿ ಓದ್ತಾ ಇದೆ ಅದನ್ನು ಫಾಲೋ ಅಪ್ ಮಾಡಬೇಕು. 15 days ಒನ್ಸ್, 10 days ಒನ್ಸ್, ಮಂತ್ಲಿ ಒನ್ಸ್ ಬಂದು ಮಗುವಿನ ಯಾವ ರೀತಿಯಾಗಿರ್ತಕ್ಕಂಥ ಓದ್ತಾ ಇದೆ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಾವು ಯಾವಾಗ ನಾವು ಗಮನ ಕೊಡಲ್ವೋ ಆವಾಗ ಅವ್ರಿಗೆ ಇದಾಗುತ್ತೆ. ಮಗುವಿನಲ್ಲಿ ದೈವಭಕ್ತಿ ಇರಬೇಕು, ಪಿತೃಭಕ್ತಿ ಇರಬೇಕು, ಹಾಗೂ ಗುರುಭಕ್ತಿ ಇರಬೇಕು. ಈ ದೈವಭಕ್ತಿ ಅಂದರೆ ಗಾಡ್, GOD ಗಾಡ್. G ಅಂದರೆ ಜನರೇಟರ್, O ಅಂದರೆ ಆಪರೇಟರ್, D ಅಂದರೆ ಡೆಸ್ಟ್ರಾಯರ್. ಭಗವಂತ ನಮ್ಮನ್ನ ಜನರೇಟ್ ಮಾಡ್ತಾನೆ, ಅಂದ್ರೆ ನಮ್ಮನ್ನ ಹುಟ್ಟಿಸ್ತಾನೆ, ಮತ್ತೆ ಆಪರೇಟ್ ಮಾಡ್ತಾನೆ. ಇವನು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇದು ಮಾಡ್ತಾನೆ ಅಂತ. ಮತ್ತೆ ಲಾಸ್ಟ್ ಅಲ್ಲಿ 101ನೇ ತಪ್ಪು ಆದ ತಕ್ಷಣ ಅವನನ್ನ ಡೆಸ್ಟ್ರಾಯ್ ಮಾಡ್ತಾನೆ. ಇದು ದೈವಭಕ್ತಿ. ಇನ್ನ ಗುರುಭಕ್ತಿ. ಈ ಗುರುಭಕ್ತಿಗೆ ಬಂದಾಗ PCMB ಅಂತಿದೆ ಅಲ್ವಾ? ಫಿಸಿಕ್ಸ್ ಈಸ್ ಪವರ್ಫುಲ್, ಕೆಮಿಸ್ಟ್ರಿ ಈಸ್ ಕಲರ್ಫುಲ್, ಮ್ಯಾಥಮೆಟಿಕ್ಸ್ ಈಸ್ ಮೀನಿಂಗ್ಫುಲ್, ಬಯಾಲಜಿ ಈಸ್ ಬ್ಯೂಟಿಫುಲ್, ಬಟ್ ಟೀಚರ್ ಈಸ್ ಆಲ್ವೇಸ್ ಟ್ಯಾಲೆಂಟ್ಫುಲ್. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿಯೊಬ್ಬ ಶಿಕ್ಷಕನಲ್ಲೂ ಅವನದೇ ಆದಂಥ ರೀತಿಯಲ್ಲಿ ಸುಪ್ತ ಪ್ರತಿಭೆಯನ್ನು ಹೊರಗಿಡ್ತಕ್ಕಂಥದ್ದು, ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಒದಗಿಸುವುದೇ ಅವನ ಒಂದು ಆದ್ಯ ಕರ್ತವ್ಯ. ಅಂತ ಒಂದು ಸಂದರ್ಭದಲ್ಲಿ ಈಗ ಆವಾಗಲೇ ಹೇಳ್ತಾ ಇದ್ರು ನಮ್ಮ ಹೆಡ್ ಮಾಸ್ಟರ್ ಯಾರು ಜಯಪ್ರಕಾಶ್ ಸರ್ 612 ತಗೊಂಡಿದ್ರು, 613 ತಗೊಂಡಿದ್ರು ಅಂತ. ನಿಜವಾಗ್ಲೂ ತುಂಬಾ ಗ್ರೇಟ್. ನೀವು ಪ್ರತಿಯೊಬ್ಬ ಶಿಕ್ಷಕನು ಅವನ ಮನೆಯಿಂದ ಒಳಗಡೆ ಬಂದ ತಕ್ಷಣ ಅವನ ಕಷ್ಟ ಕಾರ್ಪಣ್ಯಗಳು ಎಲ್ಲ ಬಿಟ್ಟು, ಅವನ ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಮಗುವಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಪಾಠ ಮಾಡ್ತಾ ಇರ್ತಾನೆ. ಆ ಪಾಠ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅಂತಕ್ಕಂಥ ಇದು ಬರ್ತದೆ. ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಮಾನವೀಯ ಮೌಲ್ಯಗಳನ್ನ ಬೆಳೆಸುವ ಬಗ್ಗೆ, ಶಿಕ್ಷಕರ ಜವಾಬ್ದಾರಿ ಮತ್ತು ಪೋಷಕರ ಜವಾಬ್ದಾರಿ ಬಗ್ಗೆ, ಮಾತಿನ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಂತಹ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಈಗ ರಾಜೇಶ್ವರಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕೆಂದು ತಮ್ಮಲ್ಲಿ ವಿನಂತಿ ಮೇಡಮ್. Good evening all. Respected Bairegoda sir, Shankar sir, Sriram Reddy sir, Nagaraj sir, Munshami, Srinath Reddy and Jai Prakash, Suma madam and Nagireddy. ತುಂಬ ಈಗರಾಗಿ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ಚೈಲ್ಡ್ ಸೈಕಾಲಜಿಸ್ಟ್ ಆಗಿ, ಸೊ ನಾನು ಇದಕ್ಕೆ ಮುಂಚೆ ಮಾತಾಡಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಹೇಳಿದ ಒಂದು ಪಾಯಿಂಟ್ನ ನಾನು ಗಮನಕ್ಕೆ ತಗೊಳ್ತೀನಿ. ಸೊ ಒಂದು ಮಗು ಡೆವಲಪ್ಮೆಂಟ್ಗೆ ಬರಬೇಕಂದ್ರೆ ಪೇರೆಂಟ್ಸು ಟೀಚರ್ಸು ಈಕ್ವಲ್ ಆಗಿ ಕೆಲಸ ಮಾಡಬೇಕು. ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಒಬ್ಬರು ಟೀಚರ್ಸೇ ಏನೂ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸು ಪೇರೆಂಟ್ಸ್ ಮಾತು ಕೇಳಬೇಕು, ಟೀಚರ್ಸ್ ಮಾತು ಕೇಳಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮಕ್ಕಳಲ್ಲಿ ಒಂದು ಹೊಸ ಪ್ರತಿಭೆಗಳು, ಹೊಸ ಕಂಟ್ರಿ, ಹೊಸ ಸಿಟಿಸನ್ಸ್ ನಮಗೆ ಸಿಗ್ತಾರೆ. ಇಲ್ಲಾಂದರೆ ನಮಗೆ ಯಾರು ಹೊಸ ಸಿಟಿಸನ್ಸ್ ಸಿಗೋದಿಲ್ಲ. ಬಿಕಾಸ್ ಒಂದು ಶಾಲೆಯಿಂದ ಸಾಕಷ್ಟು ಜನ ಸಿಟಿಸನ್ಸ್ನ ಹೊರಗಡೆ ಬಿಡಬೇಕು ಅಂದರೆ ಇಬ್ಬರೂ ಕೆಲಸ ಮಾಡಲೇಬೇಕು. ಬಹಳ ಮುಖ್ಯ ಅದು. ಮತ್ತು 10th ಸ್ಟೂಡೆಂಟ್ಸ್ಗೆ ಒಂದು ಕಿವಿ ಮಾತು. ಬಿಕಾಸ್ ಇದುವರೆಗೆ ಅವರು ಎಲ್ಲ ಸಬ್ಜೆಕ್ಟ್ಸ್ ಓದ್ತಾ ಇರ್ತಾರೆ. ನೆಕ್ಸ್ಟ್ ಫೇಸು ಅವ್ರಿಗೆ ಇಷ್ಟ ಆಗಿರುವಂಥ ಒಂದು ಕೋರ್ಸ್ ತಗೊಂಡು
ಅವರ ಒಂದು ರೆಕ್ಕೆಗಳನ್ನ ಸ್ಪ್ರೆಡ್ ಮಾಡಿ ಅವ್ರ ವಿಂಗ್ಸ್ನ ಅವ್ರಿಗೆ ಇಷ್ಟ ಆಗಿರುವಂಥ ಒಂದು ಫೀಲ್ಡ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅವ್ರಿಗೆ ಏನು ಹೇಳಬೇಕಂದ್ರೆ ಎಲ್ಲರ ಮಾತು ಕೇಳಬೇಕು. ಸೊ ಲಿಸನ್ ಟು ಎವ್ರಿ ಒನ್ ಬಟ್ ಥಿಂಕ್ ಲೈಕ್ ನೋ ಒನ್. ಸೊ ಇದು ಎಲ್ಲೋ ಓದಿದ್ದೆ ನಾನದು. ಅಂದರೆ ಎಲ್ಲರೂ ಹೇಳಿರೋದನ್ನು ಕೇಳಬೇಕು, ಬಹಳ ಮುಖ್ಯ. ಕೇಳೋದು ಬಹಳ ಮುಖ್ಯ. ಯೋಚನೆ ಮಾಡುವಾಗ ಯಾರೂ ಯೋಚನೆ ಮಾಡದೇ ಇರೋ ಥರ ಯೋಚನೆ ಮಾಡಬೇಕು. ಆವಾಗ ಮಾತ್ರ ನಾವು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಸೊ ಎಲ್ಲರೂ ಯೋಚನೆ ಮಾಡೋ ಥರನೇ ಮಾಡ್ತಾ ಇದ್ದರೆ ಹೊಸತನ ಇರೋದಿಲ್ಲ. ಸೊ ಕಲರ್ಫುಲ್ಲಾಗಿರಬೇಕು ಅಂದರೆ ಯು ಶುಡ್ ಥಿಂಕ್ ವೆರಿ ಡಿಫ್ರೆಂಟ್ಲಿ. ಸೊ ಎಲ್ಲ ಮಕ್ಕಳಿಗೆ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕೂಡ ಡಿಫ್ರೆಂಟ್ ಕಾಸ್ಟ್ಯೂಮ್ಸಲ್ಲಿ ಮಕ್ಕಳು ರೆಡಿಯಾಗಿದ್ದಾರೆ. ಸೊ ಇಲ್ಲಿ ಕಲರ್ಫುಲ್ಲಾಗಿ ಸ್ಟೇಜ್ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಲೈಫ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಸ್ಕೂಲ್ನ ಎಫರ್ಟ್ಸ್ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಐ ಅಪ್ರಿಷಿಯೇಟ್ ದ ಎಫರ್ಟ್ ಡನ್ ಬೈ ದ ಮ್ಯಾನೇಜ್ಮೆಂಟ್, ಟೀಚರ್ಸ್, ನಾನ್-ಟೀಚಿಂಗ್ ಸ್ಟಾಫ್ ಆ್ಯಂಡ್ ಆಲ್ ದ ಪೇರೆಂಟ್ಸ್. ನಿಮ್ಮ ಎಫರ್ಟ್ ಕೂಡ ಇದರಲ್ಲಿ ಖಂಡಿತ ಸೇರಿರುತ್ತೆ. ಎಲ್ಲರೂ ಜೊತೆಗೂಡಿ ಮಕ್ಕಳಲ್ಲಿ ಒಳ್ಳೆಯ ಒಂದು ಪ್ರತಿಭೆನ ಹೊರಗಡೆ ತೆಗೆದು ಅವರ ಜೀವನನ ಕಲರ್ಫುಲ್ ಮಾಡಿ ಅಂತ ಹೇಳ್ತಾ ಕೆಲವೊಂದು ಮಾತನ್ನು ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಮುನ್ಶಾಮಿ ಈಸ್ ಮೈ ಸ್ಟೂಡೆಂಟ್. ಅವರು ನಿಮ್ಮ ಬ್ಯಾಚ್ ಟೀಚರ್ ಆಗಿರ್ತಾರೆ, ಅವ್ರು ನನ್ನ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಒಬ್ಬ ಸ್ಟೂಡೆಂಟ್ ಒಂದು ಒಳ್ಳೆ ಲೆವೆಲಲ್ಲಿ ಹೋಗಿ ಅವರು ನಮಗಿಂತ ಚೆನ್ನಾಗಿದ್ದರೆ ನಮ್ಗೆ ಇನ್ನೂ ಖುಷಿ. ಆ್ಯಸ್ ಎ ಟೀಚರ್ಸ್ ನಮಗದೊಂದು ಬ್ಲೆಸ್ಸಿಂಗ್ ಅದು. ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸ್ಟ್ರೀಮ್ಲಿ happy about Munshami. May his efforts continue and let this school glorify to many years. All the best to all the management and the staff. Thank you. ಮಗುವಿನ ಅಭಿವೃದ್ಧಿಯಲ್ಲಿ ಹೊಸತನದ ಬಗ್ಗೆ ಹಾಗೂ ನಮ್ಮ ಸಂಸ್ಥೆಯನ್ನು ಕುರಿತು ಅತ್ಯದ್ಭುತವಾದಂತಹ ಮಾತನ್ನು ತಿಳಿಸಿಕೊಟ್ಟಂತಹ ರಾಜೇಶ್ವರಿ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ಪ್ರಿ-ಕೆಜಿ ವಿದ್ಯಾರ್ಥಿಗಳಿಂದ ಕನ್ನಡ ರಿಮಿಕ್ಸ್ ಡ್ಯಾನ್ಸ್. ಪ್ರಿ-ಕೆಜಿ ವಿದ್ಯಾರ್ಥಿಗಳಿಂದ ಕನ್ನಡ ರಿಮಿಕ್ಸ್ ಡ್ಯಾನ್ಸ್. ಅಮ್ಮ ಯಾರೇನೇ ಅಂದರು ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನನ್ನ ದೇವರು. ಗಾನಕ್ಕೂ ದೊಡ್ಡದು ಅನ್ನದಾರುಣ, ಗಾನಕ್ಕೂ ದೊಡ್ಡದು ಅಮ್ಮನಾರುಣ. Baby, my lovely baby. Daddy, my lovely daddy. Baby, my lovely baby. Darling, ತಂದೆ ಪ್ರೀತಿನ ಹೊತ್ತು ಬಂದೆ, ತಗೋಸಿ ಮುತ್ತ ಅಜ್ಜಾಲದ್ಮರ ಅಜ್ಜಿ ಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಅಣ್ಣ ತಂಗಿಯರ ಈ
ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ ಭವಿಷ್ಯ ಬರೆವಂತ ತಂದೆನೂ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ನಮಃ ಗುರವೇ ನಮಃ 26. Parents, as you all know that prize distribution ceremony is the very important occasion of today's program. Our students, here the student shows marvelous talent in the whole year has become the fiery of today's night. We will be giving awards today. To those, I would like to request our chief guest, Shri Bairegowda sir, to come up on the stage to give a prizes to our students. The second prize goes to kg first prize. First prize goes to Afreen Taj. The second prize goes to Gaganashri. Parents, please give them a big applause. The second prize goes to Noor Muhammad, LKG. The second prize goes to Muhammad Suhail, LKG. Ball with knees. The first prize goes to Preetham Kumar. The second prize goes to Vinod. The next event is balloon with knees.
The first prize goes to Pavani S. The second prize goes to Niharika, UKG. Parents, please encourage the students. The next event is Mathematics Day. The first prize goes to Digant Kaushik. The second prize goes to Charvik. The next event is Community Helper. The first prize goes to Palak Sharma and second prize goes to Shashti. Goes to Dhanushri S. The next event is Ball with Knees. First prize goes to Srijit Reddy. Second prize goes to Nivedita. The next event is Vachanakararu. The first prize check. First prize goes to Purvika Shri. The second prize winner is Chetan Gowda P. Prize goes to Purvik Agastya and the next event is Bottle Race Girls. The first prize goes to Nandana AS. The second prize winner is Pavani C. The next event is Pick Up the Glasses. The first prize goes to Bhavik Reddy. Second prize goes to Janish. The next event is Pick Up the Glass Girls. Samata first prize, Sanavi second prize. Thank you so much. The class 6 standard, the first event is Mathematics Day. The first prize goes to Tanushri KS. Second prize winner is Ganavi S. 6th standard. The first event is Mathematics Day. The first prize the first prize goes to Gokul. Second prize winner is Sandhya PR. Now we are giving to group events prizes. The activity name Dashavatara, 3rd standard. The Bhavita Sindhu R as a Vamana, Jayant DR as a Parashurama,
Charan Reddy, 9th standard. Mahesh Babu, 8th standard. Dinesh KL, 9th standard. Yogesh Reddy, 9th standard. KS, Tanushri PN, Nityashri. Harika TR, Chamant Reddy, Bhavita Sindhu, Purvika Shri, got the 6th standard Champion 2 award. The winners are Lakshmi Priya TR, 7th standard, Pavani G, 7th standard, Janavi G, 2nd standard, Chitra Priya, 6th standard, Varun SA, 5th standard, Nishan Champion 2 awards goes to Varsha, Inchara KS, Tanushri PN, Nityashri S. Winners award goes to Lakshmi Priya TR, Pavani G, Janavi, Chitra Priya, Varun SA, Nishant Reddy, Charvik KS. ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತಹ ಬೈರೇಗೌಡ ಸರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಪೋಷಕರು ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು. ರೆಡ್ಡಿ ಸರ್ ಅವರಿಂದ
ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಶಂಕರ್ ಸರ್ ಅಲ್ಲಿ ಸವಿನಯ ಪ್ರಾರ್ಥನೆ. ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತಹ ಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಚಪ್ಪಾಳೆ ಸಾಕಾಗ್ತಾ ಇಲ್ಲ. ಇನ್ನು ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತಹ ಶ್ರೀರಾಮ್ ರೆಡ್ಡಿ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ನಂತರ ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತಹ ನಾಗರಾಜ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು. ದಯವಿಟ್ಟು ನಮ್ಮ ಪೋಷಕರು, ಊಟದ ವ್ಯವಸ್ಥೆ ಎಲ್ಲ ಇದೆ, ಯಾಕೋ ತುಂಬಾ ನೀರಸವಾದಂತಹ ಒಂದು ಚಪ್ಪಾಳೆ ಬರ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ, ಇನ್ನು ಜೋರಾದ ಚಪ್ಪಾಳೆ. ವೆರಿ ಗುಡ್, ವೆರಿ ಗುಡ್. ಪರವಾಗಿ, ನಮ್ಮ ಆಡಳಿತದ ಪರವಾಗಿ, ನಮ್ಮೆಲ್ಲರಿಗೂ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಇನ್ನು ಅದೇ ರೀತಿಯಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಕ್ಯಾಂಪ್ಸ್ ಮುಳಬಾಗಲು ಶಂಕರ್ ಸರ್ ಅವರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ಅವರು ಒಂದೆರಡು ಮಾತನ್ನ ಮತ್ತೆ ನಂತರದಲ್ಲಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಸಾರು, ರಿಟೈರ್ಡ್ ಟೀಚರ್, ನ್ಯಾಷನಲ್ ಹೈಸ್ಕೂಲ್ ಎಲ್ದೂರು. ಇವ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳ್ಬಿಡ್ತೇನೆ. ನಾವು ಇವತ್ತು ಈ ಸ್ಟೇಜ್ ಮೇಲೆ ಬಂದು ಒಂದಷ್ಟು ಅಕ್ಷರಗಳ ಜ್ಞಾನವನ್ನು ಕಲ್ತಿದ್ರೆ, ಸೊ ಅವರನ್ನು ನೋಡಿ ಇನ್ಸ್ಪೈರ್ ಆಗಿ ಅವರ ಒಂದು ಆಧೈರ್ಯದಲ್ಲಿ ಈ ಮಟ್ಟಕ್ಕೆ ಒಂದಷ್ಟು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಸೊ ಅವರ ಈ ಇನ್ಸ್ಪಿರೇಷನ್ ಸದಾ ನಮ್ಮಲ್ಲಿ ಹೀಗೆ ಇರ್ತದೆ. ಸೊ ಅವರು ಕರೆದ ತಕ್ಷಣ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತುಂಬ ಸ್ಪೆಷಲ್ ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಅದೇ ರೀತಿ ಶ್ರೀ ಕೆ ವಿ ನಾಗರಾಜ್ ಸರ್, ಪ್ರಿನ್ಸಿಪಲ್ ಕೋಚರ್ವು ಸಾರು, ತುಂಬಾನೇ ಆತ್ಮೀಯ, ನಮ್ಮನ್ನೆಲ್ಲ ಖುಷಿಪಡಿಸಿದ್ದಕ್ಕಾಗಿ ಥ್ಯಾಂಕ್ ಯು. ಅದೇ ರೀತಿಯಾಗಿ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕ ಶ್ರೀನಾಥ್ ರೆಡ್ಡಿ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ